ಎಲ್ಲ ಕಳೆದುಕೊಂಡ ಮೇಲೆ ಜ್ಞಾನೋದಯವಾಯಿತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದರೆ ಉದ್ಧವ್ ಠಾಕ್ರೆ. ತನ್ನ ತಂದೆಯ ಲೆಗೆಸಿ ಏನಿತ್ತಲ್ಲ ಅದನ್ನು ಕಂಟಿನ್ಯೂ ಮಾಡಲಿಲ್ಲ, ಒಳ್ಳೆಯ ನಾಯಕ ಆಗಲಿಲ್ಲ, ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಲಿಲ್ಲ, ತನ್ನ ಯಾವ ಬ್ರ್ಯಾಂಡ್ ಇತ್ತಲ್ಲ ಆ ಬ್ರ್ಯಾಂಡನ್ನು ಕಳ್ಕೊಂಡಾಯಿತು. ಈಗ ಅವರು ನಾನು ಹುದ್ದೆಯನ್ನು ತ್ಯಜಿಸ್ತೀನಿ ಎನ್ನುವಂತ ಮಾತನಾಡ್ತಾ ಇದ್ದಾರೆ. ಪಕ್ಷ ನನ್ನ ಮೇಲೆ ನಂಬಿಕೆ ಹಿಡಿದಿದ್ರೆ ನಾನು ಹುದ್ದೆಯನ್ನು ಬಿಟ್ಟುಕೊಡ್ತೀನಿ, ಯಾರು ಬೇಕಾದರೂ ಆಗಲಿ ನನಗೆ ಸಂತೋಷ, ಆದರೆ ಪಕ್ಷದ ನಿಷ್ಠರಾಗಬೇಕು, ಕಳ್ಳರಾಗಬಾರದು. ಇದು 60ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರು ಭಾವುಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉದ್ಧವ್ ಠಾಕ್ರೆ. ಸವಾಲುಗಳು, ದಾಳಿ ಇದೆಲ್ಲದರ ಹೊರತಾಗಿಯೂ ಕೂಡ ಈ ಹೋರಾಡುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೀವಿ, ಹೋರಾಡುವ ದೃಢ ಸಂಕಲ್ಪವನ್ನು ನಾವು ಬಿಟ್ಟಿಲ್ಲ ಅಂದಿದ್ದಾರೆ ಉದ್ಧವ್ ಠಾಕ್ರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಜೊತೆಗೆ ಒಂದಾಗಬೇಕು ಅನ್ನುವಷ್ಟರ ಮಟ್ಟಿಗೆ ಈ ಶಿವಸೇನೆ ನಾಯಕರು ಮಾತಾಡ್ತಾ ಇದ್ದಾರೆ ಅಂತ.